ನಾನು ಹಿಂದೆ ಬಂದಿದ್ದಾಗ ಅಮ್ಮ ಇದ್ರು. ಈಗ ಅವರಿಲ್ಲದೆ ಮನೆ ಬರಿದಾಗಿಯೇ ಕಾಣಿಸ್ತಾ ಇದೆ. ಶಿವಸ್ವಾಮಿ ಅಂತಃಕರಣ ಕಲುಕಿದಂತಾಗಿ ನುಡಿದ. ಆಕೆಯ ಆದರ ಉಪಚಾರಗಳು ಹಸಿರಾಗಿಯೇ ಇತ್ತು. ತಟ್ಟೆ ಬಟ್ಟಲುಗಳನ್ನು ಹೊತ್ತ ವಸಂತ ಒಳಗೆ ಹೋದವಳು ಅಲ್ಲಿಯೇ ನಿಂತಳು. ಪಾತ್ರೆಗಳನ್ನು ತೊಳೆಯೋದರ ಜೊತೆಗೆ ಅತ್ತಿಗೆಗೆ ರಾತ್ರಿಯ ಅಡಿಗೆಗೆ ನೆರವಾದ್ಲು. ಮಹೇಶ್ ಅವರಿಂದ ಅಪ್ಪಣೆ ಪಡೆದು ಹೊರಗೆ ಹೊರಟರು. ತಿರುಗಾಟದ ಜೊತೆಗೆ ಮಾರ್ಕೆಟಿನ ಕೆಲಸವೂ ಇತ್ತು. ಹೀಗಾಗಿ ಉಳಿದವರು ಮಾವ ಅಳಿಯ ಇಬ್ಬರೇ. ವಿಮಲಾ ತಮ್ಮ ಮನೆಯ ಹತ್ತಿರವೇ ಇದ್ದ ಶಾಸ್ತ್ರಿಗಳ ಮನೆಗೆ ಹೋದ್ಲು. ಅವರು ಊರಲ್ಲಿ ಇರಲಿಲ್ಲ. ಅವರ ಹೆಂಡತಿ ಸಾವಿತ್ರಮ್ಮ ಅತ್ತೆಯ ಕಾಲದಿಂದಲೂ ಇವರ ಮನೆಗೆ ಬರ್ತಿದ್ದವರು. ವಸಂತಾಳ ಗಂಡ ಬಂದಿದ್ದಾರೆ, ಏನಾದರೂ ಶಾಸ್ತ್ರ ಮಾಡಬೇಕು, ಶಾಸ್ತ್ರಿಗಳನ್ನು ಕೇಳೋಕ್ಕೆ ಬಂದೆ, ನನಗೇನೋ ಗೊತ್ತಾಗ್ತಾ ಇಲ್ಲ ವಿಮಲಾ ಹೇಳಿದ್ಲು. ಅವರು ಬರೋದು ಇನ್ನೂ 1 ವಾರ ಆದಿತು. ಅಲ್ಲದೆ ಸಕಾಲದಲ್ಲಿ ನಡೆದರೆ ಶಾಸ್ತ್ರ ಸಂಬಂಧ ಎಲ್ಲ ನೋಡಬೇಕು. ಸದ್ಯ ಬಂದರೆ ಸಾಕು ಎಂದು ತಪ್ಪಿಸುತ್ತಿದ್ರೆ ದೇವರ ದಯೆಯಿಂದ ಬಂದಿದ್ದಾರೆ. ಈಗ ಈ ಹಳೆ ಸಂಪ್ರದಾಯ ಈಗಿನ ಹುಡುಗರಿಗೆ ಬೇಕು ಇಲ್ಲ. ನಾನು ಬರ್ತೀನಿ. ಹುಡುಗಿನ ದೇವರ ಮುಂದೆ ಕೂರಿಸಿ ನಾವಿಬ್ಬರು ಒಂದು ಆರತಿ ಮಾಡಿ ಹುಡಿ ತುಂಬೋಣ. ಈಗ ಅಷ್ಟೇ ಸಾಕು. ಅವಳ ಸಂಸಾರ ಸರಿಯಾಗಿ ಅವನು ದಾರಿಗೆ ಬಂದರೆ ಮುಂದೆ ಬೇಕಾದದ್ದು ಮಾಡುವಿಯಂತೆ ಸಾವಿತ್ರಮ್ಮ ಸಲಹೆ ಕೊಟ್ಟರು. ನಮ್ಮ ಅತ್ತೆ ಇದ್ದಿದ್ರೆ ಏನೆಲ್ಲ ಮಾಡ್ತಾಯಿದ್ರು. ನನಗೂ ಒಂದು ತೋರ್ತಾ ಇಲ್ಲ. ಅವರಿಗೆ ಮಗಳೆಂದರೆ ಪ್ರಾಣ. ಹಾಗಂತಲೇ ತನ್ನ ಚಪಲಕ್ಕೆ ರತ್ನದಂಥ ಹುಡುಗಿನ ಕಂಡು ಕೇಳಿ ಅರಿಯದವನ ಕೈಗೆ ಹಾಕ್ಬಿಟ್ಲು. ಈಗ್ಯಾಕೆ ಹಳೆ ಪುರಾಣ? ಸದ್ಯ ಮಾರಾಯ ಬಂದ್ನಲ್ಲ, ಮುಂದಿನದು ನೋಡಬೇಕು ನಾವು. ಊಟವಾದ ಕೂಡಲೇ ಸುಬ್ಬಣ್ಣ ಮಹಡಿ ಏರಿದ್ರು. ಮಹೇಶ್ ಶಿವಸ್ವಾಮಿಗೆ ಹೇಳಿದ, ಬಾವಾ, ನಿಮ್ಗೆ ಆಯಾಸವಾಗಿದೆ, ಇಲ್ಲಿ ಮಲಗಿ ಸುಧಾರಿಸ್ಕೊಳ್ಳಿ. ನಿಮ್ಮ ಕಿಟ್ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಅವನು ತೋರಿಸಿದ ರೂಮಿಗೆ ನಡೆದ ಶಿವಸ್ವಾಮಿ. ಅಲ್ಲಿ ಮಂಚದ ಮೇಲೆ ಹಾಸಿಗೆ ಹಾಸಿತ್ತು. ಮಲಗುವಷ್ಟು ಆಯಾಸ ಅವನಿಗಂತಲೂ ಆಗಿರಲಿಲ್ಲ. ಮಹೇಶ್ ಉಪಚಾರಕ್ಕೆ ಹಾಗೆನ್ನೋ ಅಥವಾ ಹಾಸ್ಯಕ್ಕೋ ಅವರು ಈ ಜಿಗುಪ್ಸೆಯಲ್ಲಿ ಇರುವಾಗಲೇ ತಲೆ ತುಂಬ ಹೂ ಮುಡಿದು ವಸಂತ ಲಕ್ಷ್ಮಿಯಂತೆ ವಸಂತ ಒಳ ಬಂದ್ಲು. ಅವನು ನೀಡಿದ ತೋಳುಗಳ ಒಳಗೆ ತೂರಿ ಅವನ ಹರವಾದ ಎದೆಯಲ್ಲಿ ಮುಖವನ್ನು ಹಡಗಿಸಿ ತನ್ನ ಆವರೆಗಿನ ನೋವನ್ನು ಮರೆತಲು. ಯಾವಾಗಲೂ ಅತ್ತೆಯ ಬಳಿಯೇ ಮಲಗುತ್ತಿದ್ದ ರಾಜುವಿಗೆ ವಿಪರೀತ ಸಿಟ್ಟು ಬಂತು. ಅವನಿಗೆ ತಿಂಡಿಯ ಆಸೆ ತೋರಿಸಿ ಬುಗುರಿ ಕೊಳ್ಳುವ ಕಾಸು ಕೊಟ್ಟು ರಮಿಸಿ ವಿಮಲಾ ಅವನನ್ನು ತನ್ನ ರೂಮಿಗೆ ಕರ್ಕೊಂಡು ಹೋದ್ಲು. 1 2 3 ಎಂತ ವಸಂತ ಬೆರಳುಗಳನ್ನು ಮಡಿಸಿ ಎಣಿಸಿದ್ಲು. ಹೌದು, ಶಿವಸ್ವಾಮಿ ಬಂದು ಇಂದಿಗೆ 7 ದಿನವಾಗಿದೆ. ಅಬ್ಬಾ, ನಿಜವಾಗಿ 7 ದಿನವಾಗಿದೆ. ಅಬ್ಬಾ, ನಿಜವಾಗಿ 7 ದಿನವಾಯ್ತಾ? 7 ಗಂಟೆಗಳಂತೆ ಅಲ್ಲ, 7 ನಿಮಿಷಗಳಂತೆ ಕಳೆದು ಹೋಗಿದೆ. ಎದುರಿಗೆ ಬಣ್ಣ ಬಣ್ಣದ ಹೂವಿನ ರಾಶಿಯನ್ನು ಸುರಿದುಕೊಂಡು ದಂಡೆ ಕಟ್ಟಲು ಕೂತಿದ್ರು. ಅವಳ ಮನಸ್ಸು ಹೂವಿನೊಡನೆ ಹೂವಾಗಿ ಹರಳಿತು. ಕೈಗಳು ಮಾಲೆಯನ್ನು ಹೆಣೆದಿತ್ತು. ಮನಸ್ಸು ಸುಖದ ಕಲ್ಪನೆಯನ್ನು ಹಣೆಯಾದ್ರಲ್ಲಿತ್ತು. 7 ದಿನ ಎಷ್ಟು ಬೇಗ ಕಳೆದು ಹೋಗಿತು. ಕನಸು ಕಾಣುತ್ತಿದ್ದ ಅವಳನ್ನು ಕೈ ಹಿಡ್ಕೊಂಡು ಒಂದು ಸುಂದರವಾದ ಹೊಸ ಪ್ರಪಂಚಕ್ಕೆ ತಳ್ಳಿತು. ಆ ಸ್ವಪ್ನ ಲೋಕದಲ್ಲಿ ವಿಹರಿಸಿರುವಾಗ ಬೇರೇನೂ ನೆನಪಾಗಲಿಲ್ಲ ಅವಳಿಗೆ. ಮಾಂತ್ರಿಕನ ಮಂತ್ರದಂಡಕ್ಕೆ ಗುರಿಯಾದಂತೆ ಅವನ ಹಿಚ್ಚಿಗೆ ಮಣಿದು ಅದರಲ್ಲಿ ಸುಖವನ್ನು ಕಾಣುತ್ತಿದ್ಲು. ಇಬ್ಬರಿಗೂ ಯಾವ ಹೊಣೆಯೂ ಇಲ್ಲ. ಪರಸ್ಪರ ಸಹವಾಸದಲ್ಲಿ ಪ್ರಪಂಚವನ್ನೇ ಮರೆತಂತೆ ಇದ್ರು. ದಿನಕ್ಕೆ ಒಂದು ಬಗೆಯ ಅಲಂಕಾರ, ಹೊಸ ಸೀರೆ, ಮೈ ತುಂಬ ಆಭರಣ ತೊಟ್ಟು ಹೊರಟರೆ ಬೀದಿಯಲ್ಲಿ ನೋಡಿದವರು ಎಂತಹ ಜೋಡಿ ಎಂದ್ಕೊಂಡುದುಂಟು. ನೆರೆಹೊರೆಯವರು ಅವರ ಹೊರಗೆ ಹೋಗುವ ಹೊತ್ತಿನಲ್ಲಿ ಕಿಟಕಿಯ ಹಿಂದೆ ನಿಂತು ನೋಡಿ ನಕ್ಕಿದ್ದುಂಟು. ಈ ಓಡಾಟ ಎಷ್ಟು ದಿನವೋ ಎಂದು ಕುಹಕದ ನುಡಿ ಆಡಿದ್ದುಂಟು. ಅಂತೂ ಒಂದು ದಿನವೂ ಓಡಾಟ ತಪ್ಪಲಿಲ್ಲ. ಬೆಳಗಿನ ಹೊತ್ತು ಮನೆಯಿಂದ ದೂರ ಹೋಗಿ ಯಾವುದಾದರೂ ಗಲಾಟೆ ಇಲ್ಲದ ಜಾಗದಲ್ಲಿ ಮರದ ನೆರಳಿನಲ್ಲಿ ಕೂತರೂ ಸರಿ. ಜಾಗ ಮುಖ್ಯವಲ್ಲ, ಪರಸ್ಪರ ಸಾನ್ನಿಧ್ಯಕ್ಕೆ ಬೆಲೆಯಲ್ಲಿ. ಸಂಜೆಯ ವೇಳೆ ಸಿನಿಮಾ ಕೈ ಬೀಸಿ ಕರೆದಿತ್ತು. ವಸಂತಾಳ ಅಲಂಕಾರ ಮುಗಿದಿತ್ತು. ವಿಮಲಾ ಲಕ್ಷಣವಾಗಿ ತುರುಬು ಹಾಕಿ ಹೂವಿನ ದಂಡೆಯನ್ನು ಸುತ್ತಿದ್ಲು. ತಿಳಿ ಗುಲಾಬಿ ಬಣ್ಣದ ಸೀರೆ, ಕೆಂಪು ರವಿಕೆ ಹಾಕೊಂಡು ಕೆಂಪು ಬಳೆಗಳನ್ನು ಕೈ ತುಂಬ ಏರಿಸುತ್ತಿದ್ದಾಗ ಶಿವಸ್ವಾಮಿ ಸಿದ್ಧವಾಗಿ ಬಂದ. ರಾಣಿಯವರ ಅಲಂಕಾರ ಇನ್ನೂ ಮುಗ್ದಿಲ್ಲ ಎಂದು ಹುಬ್ಬೇರಿಸಿ ಕೇಳಿದ. ಓ, ರೆಡಿ. ವಸಂತ ಬಳೆಗಳನ್ನು ಪಕ್ಕಕ್ಕೆ ಸರಿಸಿ ಎದ್ದು ನಿಂತು ಪತಿಯನ್ನು ದಿಟ್ಟಿಸಿದ್ಲು. ಅವನು ಬಂದ ದಿನ ಹಾಕ್ಕೊಂಡಿದ್ದೇ ಬಟ್ಟೆ.
ಅವನು ತಂದ ಸಾಮಾನಾದರೂ ಏನು? ಒಂದು ಸಣ್ಣ ಕಿಟ್ಟಿನಲ್ಲಿ ಪಂಚೆ, ಟವಲ್, ಬನೀನ್, ಸೋಪ್, ಬಾಚಣಿಗೆ, ಮುಖ್ಯ ಅಕ್ಷರದ ಸಾಮಾನು ಇಷ್ಟೆ. ಮನೆಯಲ್ಲಿದ್ದಾಗ ಪಂಚೆ, ಹೊರಗೆ ಹೊರಟ್ರೆ ಅದೇ ಪ್ಯಾಂಟ್, ಅದೇ ಬುಷ್ ಕೋಟ್. 2 ಹೊತ್ತು ಉಡುಗೆ ಅಲಂಕಾರ ಬದಲಾಯಿಸುತ್ತಿದ್ದ ವಸಂತಾಳಿಗೆ ಸಾಟಿಯಾಗಿ ನಿಲ್ಲುತ್ತಿದ್ದ ಅವನ ಆ ನಿಲುವು, ಆ ನೋಟ, ಆ ನಗು, ಅದರ ಮುಂದೆ ಬಟ್ಟೆಗೆ ಯಾವ ಬೆಲೆ? ಹೊರಡೋಣ, ದೂರ ಹೋಗಬೇಕು. ತನ್ನ ಎದುರು ನಿಂತಿದ್ದ ವಸಂತಾಳನ್ನು ಎಚ್ಚರಿಸಿದ. ಈ ಹರಳು ನನಗೆ ಒಪ್ಪೋದೆ? ವಿಮಲಕ್ಕ ಬಲವಂತ ಮಾಡಿ ಹಾಕಿದ್ದಾರೆ. ಸೊಗಸಾಗಿದೆ. ಮುಂಬೈಯಲ್ಲಿ ಎಂತೆಂತಹ ಅಲಂಕಾರ ವೇಷಭೂಷಣ ನೋಡಿದ್ದೇನೆ, ಆದರೆ ಈ ಚೆಲುವಿಗೆ ಸಾಟಿ ಇಲ್ಲ ಅದು. ಶಿವಸ್ವಾಮಿ ಹೆಂಡತಿಗೆ ಮುದ್ದಿಟ್ಟು ಹೆಂಡತಿಗೆ ಸೂಚಿಸಿದ. ದಾಳಿಯಲ್ಲಿ ತೇಲಿ ಹೋದಂತೆ ವಸಂತ ಅವನೊಡೆ ಹೆಜ್ಜೆ ಹಾಕಿದ್ದಳು. ಬಸ್ಸಿನಲ್ಲಿ ಸ್ವಲ್ಪ ದೂರ ಹೋಗಿ ಮುಂದೆ ಕಾಲ್ದಾರಿ ಹಿಡಿದು ಹೆಜ್ಜೆ ಹಾಕಿದ್ರು. ಊರಾಚೆ ಒಂದು ಗುಡ್ಡ, ಅದರ ನೆತ್ತಿಯಲ್ಲಿ ಒಂದು ಕಲ್ಮಂಟಪ, ಅಲ್ಲಲ್ಲಿ ಒಂದು ಮರ, ಬರುವವರಿಗೆ ನೆರಳು ನೀಡಲೆಂದೇ ನಿಂತಂತೆ ಇತ್ತು. ಇಬ್ಬರು ನಿಧಾನವಾಗಿ ಗುಡ್ಡವನ್ನು ಏರಿ ಮಂಟಪವನ್ನು ಸುತ್ತಿ ಬಂದು ಮರದ ಕೆಳಗೆ ಕುಳಿತರು. ವಸಂತ ಏದೆಸರು ಬಿಡ್ತಿದ್ಲು. ಆಯಾಸ ಆಯ್ತಾ? ಅವಳನ್ನು ಎದೆಗೆ ಒರಗಿಸಿಕೊಂಡು ತಲೆ ಸವರುತ್ತಾ ಕೇಳಿದ ಶಿವಸ್ವಾಮಿ. ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು ಅವಳು. ಎದುರಿಗೆ ಹರಡಿದ ದೃಶ್ಯ ಕಣ್ತುಂಬುವಂತಿತ್ತು. ಕತ್ತು ತಿರುಗಿಸಿದತ್ತ ಹಸಿರು ಸಿರಿ, ದೂರದ ಮನೆಗಳ ಮೇಲ್ಭಾಗ ಆಟದ ಮನೆಗಳಂತೆ ಚಿಕ್ಕದಾಗಿ ತೋರುತ್ತಿತ್ತು. ನೀಲ ಗಗನದಲ್ಲಿ ಬೆಳ್ಳಿ ಮೋಡಗಳು ಮನ ಬಂದಂತೆ ಸ್ವಚ್ಛವಾಗಿ ಅಲಿಯುತ್ತಿದ್ದವು. ಜನರಿಂದ ದೂರವಾಗಿ ಗುಡ್ಡದ ನೆತ್ತಿಯ ಮೇಲೆ ಇನಿಯನ ಸಾನ್ನಿಧ್ಯದಲ್ಲಿ ವಸಂತ ಸುಖದ ಶಿಖರವನ್ನೇ ಮುಟ್ಟಿದಂತೆ ಮೈಮರೆತಿದ್ದವಳು ತಟ್ಟನೆ ಕತ್ತು ಹೊರಳಿಸಿ ನೋಡಿದ್ಲು. ಶಿವಸ್ವಾಮಿಯ ನೋಟ ಸುತ್ತಲಿನ ಸಿರಿಗೆ ಸೆರೆಯಾಗಿರಲಿಲ್ಲ. ತನ್ನ ಭುಜಕ್ಕೆ ಒರಗಿದ ಚಲುವೆಯೂ ನೆಟ್ಟಿರಲಿಲ್ಲ. ದೂರದ ದಿಗಂತವನ್ನು ಶೂನ್ಯದ ದೃಷ್ಟಿಯಿಂದ ದಿಟ್ಟಿಸುತ್ತಿದ್ದ ಮುಖ ಮೋಡ ಕವಿದಂತೆ ಕಾಣಿಸಿತು. ವಸಂತಾಳ ಕನಸಿನ ವಿಹಾರ ಮರೆಯಾಗಿ ತಟ್ಟನೆ ಹೆಚ್ಚೆತ್ತು ನೋಡಿದ್ಲು. ಅವಳ ದೃಷ್ಟಿ ತನ್ನ ಕಡೆಗೆ ಹೊರಳಿದಾಗ ಶಿವಸ್ವಾಮಿಯು ಎಚ್ಚೆತ್ತ. ಅವನ ಮುಖಕ್ಕೆ ಮತ್ತೆ ನಗುವಿನ ತೆರೆ ಇಳಿಯಿತು. ಆದರೆ ವಸಂತ ಆ ನಗುವಿಗೆ ಮರಳಾಗಲಿಲ್ಲ. ಮುಗಿಲಿನಲ್ಲೇ ತೇಲುತ್ತಿದ್ದವಳು ಭೂಮಿಯ ಮೇಲೆ ಮತ್ತೆ ಕಾಲಿಟ್ಲು. ಏನೋ ಗಾಢವಾಗಿ ಯೋಚಿಸ್ತಾ ಇದ್ದೀರಿ? ಹಾಗೇನು? ಶಿವಸ್ವಾಮಿ ಹಗುರವಾಗಿ ನಕ್ಕ. ನಿಮ್ಮನ್ನು ಹುಡ್ಕೊಂಡು ನನ್ನ ಅಣ್ಣಂದ್ರು ಮುಂಬೈಗೆ ಬಂದಿದ್ರು. ಅವರ ಸಂಗಡ ನೀವು ಬರುವೆರೆಂದು ಕಾದಿದ್ದೆ. ಅವರು ಬಂದಿದ್ದು ಗೊತ್ತಾಯ್ತು. ದೇಶಪಾಂಡೆ ಹೇಳ್ದ. ಇಲ್ಲಿಗೆ ಬರಲು ಅವನೇ ಕಾರಣ, ಅವನದೇ ಆಟ. ವಸಂತಾಳ ಹೃದಯಕ್ಕೆ ಬರೆ ಬಿದ್ದಂತಾಯಿತು. ಹಾಗಾದರೆ ನಿಮಗೆ ಬರುವ ಮನಸ್ಸು ಇರಲಿಲ್ವೇ? ನಿಮಗೆ ನಾನು ನೋಡಬೇಕು ಎನಿಸ್ಲಿಲ್ವೇ? ನಾನಷ್ಟೇ ತೊಳಲಿದ್ದ. ನೋಡುವ ಆಸೆ ಇತ್ತು. ಆದರೆ ನಾನು ಒಂದು ವಿಚಿತ್ರ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೇನೆ. ನನ್ನ ಮನಸ್ಸು ಬಯಸಿದಂತೆ ನಡೆಯುವ ಸ್ವಾತಂತ್ರ್ಯ ನನಗಿಲ್ಲ. ನಿನಗೆ ಅದೆಲ್ಲ ಅರ್ಥವಾಗಲ್ಲ. ಎಳೆಯ ಮಗುವಲ್ಲ ನಾನು. ನಿಮ್ಮ ಕಷ್ಟದಲ್ಲಿ ನನಗೂ ಪಾಲಿದೆ. ಅದೇನು ಹೇಳಿ? ಶಿವಸ್ವಾಮಿ ಯಾಂತ್ರಿಕವಾಗಿ ಅವಳ ತಲೆ ನಿವರಿಸಿದ. ನಿನ್ಗಲ್ಲದೆ ಬೇರೆ ಯಾರಿಗೆ ಹೇಳಲಿ? ಬಹಳ ಒಳ್ಳೆಯ ಹುಡುಗಿ ನೀನು. ನಿನ್ನ ಕೈ ಹಿಡಿದಿದ್ದು ನನ್ನ ಪುಣ್ಯ. ಆದರೆ ಅದನ್ನೆಲ್ಲ ಹೇಳುವ ಕಾಲ ಇನ್ನೂ ಬಂದಿಲ್ಲ. ನನ್ನಿಂದ ಯಾವ ರೀತಿ ಸಹಾಯ ಆದೀತು? ನೀನು ಶಾಂತವಾಗಿರು. ಸದ್ಯದಲ್ಲಿ ಅದೇ ನೀನು ನನಗೆ ಮಾಡಬಹುದಾದ ಸಹಾಯ. ನಾನು ನಿಮ್ಮೊಂದಿಗೆ ಬರ್ತೀನಿ. ಕಷ್ಟವೂ ಸುಖವೂ ಬಂದದ್ದನ್ನು ಸಂತೋಷವಾಗಿ ಅನುಭವಿಸ್ತೀನಿ. ಇಲ್ಲಿ ನನಗೆ ಬದುಕು ಎಷ್ಟು ಭಾರವಾಗಿದೆ ನಿಮಗೆ ತಿಳಿಯದೆ. ವಸಂತಾಳ ಕಣ್ಗಳಲ್ಲಿ ನೀರು ತುಳುಕಿತು. ಶಿವಸ್ವಾಮಿ ಮೌನವಾಗಿ ಅವಳ ಕಣ್ಣೀರು ಒರೆಸಿದ. ಮನೆಗೆ ಬಂದಾಗ ಸುಬ್ಬಣ್ಣ ಅವರಿಗಾಗಿ ಕಾಯುತ್ತಾ ಊಟ ಮಾಡದೆ ಕೂತಿದ್ರು. ಮಗಳು ಬಂದಿದ್ದನ್ನು ಕಂಡು ಅವರಿಗೆ ಆಶ್ಚರ್ಯ. ಇದೇನಮ್ಮ ಒಬ್ಬಳೇ ಬಂದೆ? ಶಿವಸ್ವಾಮಿ ಎಲ್ಲಿ ಎಂದರು. ಸಿನಿಮಾಗೆಂದು ಹೋಗಿದ್ವಿ. ಹೊಸ ಚಿತ್ರವಂತೆ. ಹೌಸ್ಫುಲ್ ಬೋರ್ಡ್ ಹಾಕಿತ್ತು. ನೋಡಿದ ಹಳೆಯ ಚಿತ್ರಗಳೇ. ಅವರಿಗೆ ಕೆಲಸವಿತ್ತಂತೆ. ಮಾರ್ಕೆಟ್ ಕಡೆ ಹೋಗಿ ಬರ್ತೀನಿ ಎಂದರು. ನಾನು ಬಸ್ನಲ್ಲಿ ಬಂದೆ. ವಸಂತ ವಿವರಣೆ ಕೊಟ್ಲು. ಸ್ವಲ್ಪ ಹೊತ್ತಿಗೆಲ್ಲ ಮಹೇಶ್ ಬಂದ. ಸುಬ್ಬಣ್ಣ ಮತ್ತೆ ಮಗನಿಗೆ ಹಿಂದೆ ಹೇಳಿದ ಮಾತನ್ನೇ ಹೇಳಿ, ಇವತ್ತು ರಾತ್ರಿ ಊಟವಾದ ಮೇಲೆ ಶಿವಸ್ವಾಮಿಯ ಹತ್ತಿರ ಮಾತನಾಡೋಣ. ಹೀಗೆ ದಿನ ತಳ್ಳೋದು ಬೇಡ. ಅವನು ಬಂದು 1 ವಾರ ಆಯಿತು. ಅವನಂತೂ ಏನೂ ಹೇಳಲ್ಲ. ನಾವೇ ಮಾತನಾಡಲಿ ಎಂದಿರ್ಬೋದೇ ಏನೋ. ಆಗಲಿ ಕೇಳೋಣ ಎಂದವನು ತಂಗಿಯನ್ನು ಕೂಗಿದ. ಅವಳೊಡನೆ ಮಾತನಾಡುವ ಹಾಗಿರಲಿಲ್ಲ. ವಸಂತ, ಶಿವಸ್ವಾಮಿ ನಿನ್ನೊಡನೆ ಏನಾದರೂ ಹೇಳಿದಾರೆಯೇ? ಇದುವರೆಗೂ ಎಲ್ಲಿದ್ರು, ಏನು ಮಾಡ್ತಾಯಿದ್ರು, ಮುಂದಿನ ಯೋಚನೆ ಏನು? ನನಗೊಂದು ಗೊತ್ತಿಲ್ಲ. ಏನೂ ಹೇಳಿಲ್ಲ. ವಸಂತ ಖಿನ್ನಲಾಗಿ ನೋಡಿದ್ಲು. ಪರವಾಗಿಲ್ಲ ಬಿಡು, ನಾನೇ ಕೇಳ್ತೀನಿ.
ಬಂದ ಕೂಡಲೇ ಈ ರಗಳೆಯೆಲ್ಲ ಯಾಕೆ ಎಂದು ತಡೆದ. ಇವತ್ತು ರಾತ್ರಿ ಎಲ್ಲರೂ ನಿಧಾನವಾಗಿ ಮಾತನಾಡೋಣ. ವಸಂತ ಒಳಗೆ ಹೋಗಿ ಊಟಕ್ಕೆ ತಟ್ಟೆಗಳನ್ನು ಹಾಕಿದ್ಲು. ಸುಬ್ಬಣ್ಣ 2-3 ಸಲ ಗಡಿಯಾರವನ್ನು ನೋಡಿದ್ರು. ರೇಡಿಯೋ ಮುಂದೆ ಕೂತಿದ್ದ ಮಹೇಶ್ ಇಂಗ್ಲಿಷ್ ನ್ಯೂಸ್ ಮುಗಿದ ಮೇಲೆ ಒಳಗೆ ಬಂದ. ಶಿವಸ್ವಾಮಿ ಬರಲೇ ಇಲ್ವೇ? ಗಂಟೆ 9:15 ಎಂದ. ನೀವೆಲ್ಲ ಊಟ ಮಾಡಿ, ಅವರ ಜೊತೆಗೆ ನಾನು ಇರ್ತೀನಿ, ವಸಂತ ತಂದೆಗೂ ಅಣ್ಣನಿಗೂ ಹೇಳಿದ್ಲು. ಇನ್ನೇನು ಬಂದಾನು ನೋಡೋಣ. ನೀವು ಊಟ ಮಾಡಿ, ನಾನು 10 ಗಂಟೆವರೆಗೂ ನೋಡ್ತೀನಿ. ಹೊತ್ತಾಗಿ ಊಟ ಮಾಡಿದ್ರೆ ನಿಮ್ಗೆ ಅರಗಲ್ಲ. ಊಟಕ್ಕೂ ಮಲ್ಗೋಗೋಕ್ಕೂ ನಡುವೆ 1-2 ಗಂಟೆ ಆದರೂ ಇರಲಿ ಎನ್ನುತ್ತಾರೆ ಡಾಕ್ಟ್ರು. ಮಕ್ಕಳ ಬಲವಂತಕ್ಕೆ ಸುಬ್ಬಣ್ಣ ಎಲೆಯ ಮುಂದೆ ಕೂತರೂ ಅವರಿಗೆ ಊಟ ರುಚಿಸಲಿಲ್ಲ. ಉಂಡ ಶಾಸ್ತ್ರ ಮಾಡಿ ಕೈ ತೊಳೆದು ಬಂದು ಮತ್ತೆ ತಮ್ಮ ಕುರ್ಚಿಯಲ್ಲಿ ಆಸೀನರಾದರು. ಎಲ್ಲಾದರೂ ಹೋಗೋದಾಗಿ ಹೇಳಿದ್ರ ಬಾವ? ಮಹೇಶ್ ತಂಗಿಯನ್ನು ಪ್ರಶ್ನಿಸಿದ. ಗಡಿಯಾರ 10 ಗಂಟೆ ತೋರಿಸಿತು. ವಸಂತ ನೆಪಕ್ಕೆ ಒಂದು ಪತ್ರಿಕೆ ಹಿಡಿದಿದ್ಲು. ಒಂದು ಅಕ್ಷರ ಓದೋದು ಅವಳಿಂದ ಆಗಿರಲಿಲ್ಲ. ಅಲ್ಲಿ ಅವಳಿಗೆ ಕಾಣುತ್ತಿದ್ದುದು ಶಿವಸ್ವಾಮಿಯ ಮುಖ. ಅವನ ಶೂನ್ಯ ನೋಟ, ಚಿಂತೆ ಜೇನು ಹುಳುವಿನ ಮೊರೆ ತಂದಂತೆ ತಲೆಯಲ್ಲಿ ಹಾರುತ್ತಿದ್ದಾಗ ಮಹೇಶ್ ಪ್ರಶ್ನೆ ಕೇಳಿದ. ಮಾರ್ಕೆಟ್ನಲ್ಲಿ ಕೆಲಸವಿದೆ ಎಂದ್ರು ಅಷ್ಟೆ. ನೀನು ಅತ್ತಿಗೆ ಊಟ ಮಾಡಿ. ವಸಂತ ಯೋಚನೆಗಳನ್ನು ಕೊಡವಿ ಹೇಳಿದ್ಲು. ನೀನು ಹೇಳು. ಅಲ್ಲಿ ಯಾರಾದರೂ ಪರಿಚಿತರು ಸಿಕ್ಕಿ ಅವರ ಜೊತೆ ಹೋಗಿರ್ಬೋದು. ಕಾಯೋದಕ್ಕೂ ಮಿತಿ ಇದೆ. ಈಗ ಬರ್ತಾರೋ ಅಥವಾ ಅಲ್ಲೇ ಎಲ್ಲಾದರೂ ಮಲಗಿದ್ದು ಬೆಳಗ್ಗೆ ಬಂದರೂ ಆಶ್ಚರ್ಯವಿಲ್ಲ. ಇವರ ಬುದ್ಧಿ ಕಣ್ಣೋರು ಯಾರು? ಮಹೇಶ್ ತಾಳ್ಮೆಗೆಟ್ಟು ಹೇಳಿದ. ನಿಟ್ಟೆಸುರು ಬಿಟ್ಟು ಸುಬ್ಬಣ್ಣ ಮಲಗಲು ಹೊರಟರು. ಮಗಳ ಕೋಣೆಯ ಅರ್ಧ ತೆರೆದಿದ್ದ ಬಾಗಿಲಿನಿಂದ ಶಿವಸ್ವಾಮಿಯ ಕಿಟ್ಟು ಕಾಣಿಸಿತು. ಅದನ್ನು ನೋಡುತ್ತಾ ಮಹಡಿ ಏರಿದ್ರು. ರಾತ್ರಿ 11ರವರೆಗೆ ಬೀದಿ ಬಾಗಿಲಿನ ದೀಪ ಉರಿಯಿತು. ಅದನ್ನು ಆರಿಸಿ ಕೊನೆಯಲ್ಲಿ ಮಲಗಿದ್ಲು ವಸಂತ. ಎಲ್ಲಿ ಇವರು? ಯಾಕೆ ಬರಲಿಲ್ಲ? ಈ ಹೊತ್ನಲ್ಲಿ ಹೋಗೋದಾದರೂ ಎಲ್ಲಿಗೆ? ಹಾಗೆ ಹೋಗೋದಾಗಿದ್ರೆ ತನಗ್ಯಾಕೆ ತಿಳಿಸ್ಲಿಲ್ಲ? ಮನೆಯಲ್ಲಿ ಕಾದಿರ್ತಾರೆ. ಬಾರದಿದ್ರೆ ಆತಂಕಕ್ಕೆ ಕಾರಣ ಎಂದು ತಿಳಿಯಲಿಲ್ವೇ? ವಸಂತ ಮಗ್ಗಲು ಬದಲಾಯಿಸಿದ್ರು. ಹಿಂದೆ ಯಾರೋ ನಕ್ಕಂತೆ ಆಯಿತು. ಪಕ್ಕದಲ್ಲಿ ಬರಿದಾಗಿದ್ದ ಹಾಸಿಗೆ ಅವಳನ್ನು ಅಣಕಿಸಿತು. ಆತಂಕ ಎಂಥದ್ದು? ವರ್ಷಗಳಿಂದ ಅವರು ಹಾಗೂ ಹೋಗುಗಳ ಪರಿಚಯವಾದರೂ ಯಾರಿಗಿತ್ತು? ಆಗ ಇಲ್ಲದ ಆತಂಕ ಈಗ್ಯಾಕೆ? ನೀರು ತುಂಬಿದ ಕಣ್ಗಳಿಗೆ ನಿದ್ರೆ ಯಾವಾಗ ಮುಚ್ಚಿ ಬಂದಿತೋ ಗೊತ್ತಿಲ್ಲ. ಮತ್ತೆ ಕಣ್ಣು ತೆರೆದಾಗ ಆಶಾ ಕಿರಣದಂತೆ ಬಿಸಿಲು ಕೋಲು ಕಿಟಕಿಯಿಂದ ತೂರಿ ಬರ್ತಿತ್ತು. ಬೆಳಕಿನೊಡನೆ ಹೊಸ ದಿನದ ಉದಯವಾಗಿತ್ತು. ದಿನಚರಿಯ ಚಕ್ರ ಎಂದಿನಂತೆ ಚಲಿಸಿತು. ಹುಡುಗರ ಗದ್ದಲ, ಅಡಿಗೆ ಮನೆಯಲ್ಲಿ ಕಾಫಿ ತಯಾರಿ, ನೀರು ಮನೆಯಲ್ಲಿ ಹೊಗೆ, ಕೊಳವೆಯಿಂದ ಹೊರಟ ದಟ್ಟವಾದ ಬಿಳಿಯ ಹೊಗೆ ಹೊರಗಿನ ಗಾಳಿಯೊಡನೆ ಬೆರೆತು ಹಗುರವಾಗಿತ್ತು. ಹೆಚ್ಚು ಮಾತಿಲ್ಲದೆ ಕಾಫಿಯ ಸೇವನೆ ಮುಗಿಯಿತು. ಬಾಯಲ್ಲಿ ಆಡಿ ತೋರಿಸದಿದ್ರೂ ಎಲ್ಲರ ಮನಸ್ಸನ್ನು ಆಕ್ರಮಿಸಿದ ಪ್ರಶ್ನೆ ಒಂದೇ. ಶಿವಸ್ವಾಮಿ ರಾತ್ರಿ ಬರಲಿಲ್ಲ, ಎಲ್ಲಿ? ಈಗಲಾದರೂ ಬರಬಹುದೇ? ಅಥವಾ? ಹೆದರಿಕೆಯಿಂದ ಮಾತು ಅಡಗಿ ಕುಳಿತಂತಿತ್ತು. ಸ್ನಾನ ಮಾಡಲೆಂದು ಬಚ್ಚಲಿಗೆ ಇಳಿದ ವಸಂತ ಯಾಂತ್ರಿಕವಾಗಿ ಮೈ ಮೇಲೆ ಬಿಸಿ ನೀರು ಸುರ್ಕೊಂಡ್ಳು. ಮೈಗೆ ಹಚ್ಚಿದ ಸೋಪು ನೊರೆ ನೊರೆಯಾಗಿ ಹುಬ್ಬಿ ಸುರಿಯಿತು. ಅದರ ಸುವಾಸನೆ ಹೊಗೆಯ ವಾಸನೆಯನ್ನು ಓಡಿಸಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಿತು. ಜುಂಗು ಟವಲಿನಿಂದ ಉಜ್ಜಿ ಒರೆಸಿದಾಗ ಬಿಳುಪು ಮೈ ಕೆಂಪಾಗಿ ಅವಳಿಗೆ ತನ್ನ ಚೆಲುವಿನ ದೇಹದ ಬಗೆಗೆ ಹೆಮ್ಮೆ ಎನಿಸಿತು. ಕನ್ನಡಿಯ ಎದುರು ನಿಂತು ತಿಲುಕವಿಟ್ಟಾಗ, ಕಾಡಿಗೆ ಹಚ್ಚಿದಾಗ, ಮುಡಿ ತುಂಬ ಹೂ ಮುಡಿದು ತನ್ನ ಪ್ರತಿಬಿಂಬವನ್ನು ದಿಟ್ಟಿಸಿದಾಗ ಸುಖದ ಕಲ್ಪನೆಯಿಂದ ಮೈ ಪುಳಕಗೊಂಡಿತು. ಹೊರ ಬಾಗಿಲನ್ನು ನೂಕಿ ಯಾರೋ ಒಳಗೆ ಬಂದಂತಾಯಿತು. ವಸಂತ ಹೊರಗೆ ಹಾರದ್ಲು. ಕಣ್ಣುಗಳಲ್ಲಿ ನಿರೀಕ್ಷೆ ಬಾರದಿದ್ದಕ್ಕೆ ಆಕ್ಷೇಪಣೆಯ ಮಾತುಗಳು ನುಗ್ಗಲು ಸಿದ್ಧವಾಗಿತ್ತು. ಅವನನ್ನು ಕೇಳಬೇಕೆಂದು ರಾತ್ರಿಯೆಲ್ಲ ಯೋಚನೆ ಮಾಡಿದ್ದ ಪ್ರಶ್ನೆಗಳ ಮಾಲೆಯೇ ಕೊರಳ ಸುತ್ತಿ ಬಿಗಿದಿತ್ತು. ಅಂದಿನಿಂದ ಕೇಳಲಾರದೆ ಉಳಿದಿದ್ದ ಬಹು ಮುಖ್ಯ ಪ್ರಶ್ನೆ. ಆ ದಿನ ದಾರಿಯಲ್ಲಿ ಸಿಕ್ಕವರು ನೀವೇ ಅಲ್ವೇ? ನಿಜ ಹೇಳಿ, ಏನು ಬೇಕು? ರಾತ್ರಿ ತಾನು ಪಟ್ಟ ಆತಂಕ ಎಲ್ಲ ಹೇಳಬೇಕು, ಎಲ್ಲ. ಮುಖಕ್ಕೆ ಮಂಜಿನ ನೀರು ಎರಚಿದ್ದಂತಾಯಿತು. ಬಂದವನು ಆಗಸ. ತಲೆಯ ಮೇಲೆ ಬಟ್ಟೆ ಗಂಟು ಹೊತ್ಕೊಂಡು ಒಳಗೆ ಕಾಲಿರಿಸಿದ ವಸಂತ ಯಾಂತ್ರಿಕವಾಗಿ ಲೆಕ್ಕ ನೋಡಿದ್ಲು. ಮಾರನೇ ದಿನ ಮೈಲಿಗೆ ಬಟ್ಟೆಗೆ ಬರುವುದಾಗಿ ಹೇಳಿ ಆಗಸ ನಡೆದ. ಹಗಲು ಉರುಳಿ ಕತ್ತಲು ಕಾಣಿಸಿಕೊಂಡಾಗ ಮನೆಯಂತೆ ಮನಸ್ಸಿನಲ್ಲೂ ಕತ್ತಲಿನ ಅನುಭವ. ಆಗಾಗ ತೂರಿ ಬರುತ್ತಿದ್ದ ಆಶಾ ರೇಖೆ ಹಗಲಿನ ಬಿಸಿಲು ರೇಖೆಯೊಡನೆ ಮರೆಯಾಗಿತ್ತು. ಅದು ಮನೆಯಲ್ಲಿನ ಎಲ್ಲರಿಗೂ ಉಂಟಾದ ಅನುಭವ. ಒಬ್ಬೊಬ್ಬರ ಪ್ರತಿಕ್ರಿಯೆ ಒಂದೊಂದಾದ ತೆರೆನಾಗಿದ್ದರೂ ಸಮಸ್ಯೆಯ ಭೂತ ಎಲ್ಲರ ಎದುರಿಗೆ ಪ್ರತ್ಯಕ್ಷವಾಗಿದ್ದಂತೂ ನಿಜ.
ಇದ್ಯಾಕೆ ಹೀಗಾಯಿತು? ಎಲ್ಲಿ ಹೋದ ಅವನು? ಹಾಗೆ ಹೋಗಲೇಬೇಕಾಗಿದ್ರೆ ಹೇಳಿ ಹೋಗ್ಬೋದಿತ್ತು. ನಾವೇನು ಕಟ್ ಹಾಕಿರಲಿಲ್ಲ. ಹೀಗೆ ಹೇಳದೆ ಕೇಳದೆ ಕಳ್ಳನಂತೆ ಜಾರಿದ್ರೆ ಏನರ್ಥ? ಅಥವಾ ಅವನಿಗೇನಾದರೂ ಅಪಘಾತವಾಗಿರ್ಬೋದೆ? ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಸುಬ್ಬಣ್ಣನ ತಲೆಯಲ್ಲಿ ವಿವಿಧ ವಿಚಾರಗಳ ತಾಕಲಾಟ ನಡೆದಿತ್ತು. ಒಬ್ಬರೇ ಯೋಚಿಸಿ ಸಾಕಾಗಿ ಕೊನೆಗೆ ತಮ್ಮ ಅಂತಕವನ್ನು ಮಗನೊಡನೆ ಹಂಚಿಕೊಳ್ಳಲು ಪ್ರಯತ್ನಪಟ್ಟರು. ಪೊಲೀಸರಿಗೆ ದೂರು ಕೊಡೋಣವೇ ಎಂದರು. ಯಾಕೆ? ನಿಮ್ಮ ಅಳಿಯ ಏನಾದರೂ ಕದ್ದು ಹೋಗಿರುವನೇ? ಮಹೇಶ್ ಕೆರಳಿ ನುಡಿದ. ತಂಗಿಯ ಬಾಳು ಒಂದು ನೆಲೆಗೆ ಬಂತು ಎಂದು ಸಮಾಧಾನದ ನಿಟ್ಟಿಸಿರು ಬಿಡುವಾಗಲೇ ಅನಿರೀಕ್ಷಿತವಾಗಿ ಒದಗಿದ ಈ ಘಟನೆಯಿಂದ ಅವನ ಬುದ್ಧಿ ಹೋದಂತೆ ಆಗಿತ್ತು. ಸಿಟ್ಟು ಮಾಡಿದ್ರೆ ಏನು ಉಪಯೋಗ ಮಗು? ಅವನು ಎದುರಿಗಿಲ್ಲ. ಗಾಳಿ ಗುದ್ದಿ ಮೈ ನೋಯಿಸ್ಕೊಂಡಂತಾಗತ್ತೆ ನಮ್ಮ ಕೋಪ. ಅವನಿಗೆ ಏನಾದರೂ ಅಪಘಾತವಾಗಿರ್ಬೋದೆ? ಆಗಿದ್ರೆ ನಾಳೆ ಪತ್ರಿಕೆಯಲ್ಲಿ ಬರುತ್ತೆ. ಒಮ್ಮೆ ಪೊಲೀಸರ ಕೈಗೆ ಬಿದ್ದರೆ ತೀರ್ತು. ನಮ್ಮ ಮನೆ ಮಾತು ಬೀದಿಯಲ್ಲಿ ಪಾಲು. ಮನೆಯ ಕೊಳೆ ತೆಗೆಯಲು ಬೀದಿನಲ್ಲಿಗೆ ಹೋಗೋಣವೆ? ಏನೋ ಅಪ್ಪ, ನನ್ನ ಬುದ್ಧಿಯೇ ಕೆಟ್ಟಂತಾಗಿದೆ. 1-2 ದಿನ ಎಲ್ಲಾದರೂ ಹೋಗಿದ್ದು ಹಿಂದಕ್ಕೆ ಬಂದ್ರಂತೂ ಸರಿ. ಬಾರದೆ ಒಂದಷ್ಟು ಅನಿರೀಕ್ಷಿತವಾಗಿ ಹೋಗ್ಬಿಟ್ರೆ ಏನು ಗತಿ? ಯಾಕಪ್ಪ ಅಷ್ಟು ಕಂಗಾಲಾಗ್ತೀರಿ? ಇನ್ನು 2 ದಿನ ನೋಡೋಣ. ಬಂದಾರು ಪುನಃ. ನಿನ್ನ ಮಾತೆ ನಿಜವಾಗ್ಲಪ್ಪ. ಬರಲಿ. ಯಾವುದು ಇತ್ಯರ್ಥ ಮಾಡಿಬಿಡ್ತೀನಿ. ಈ ಹುಡುಗಾಟ ಇನ್ನು ನಡೆಯಲು ಅವಕಾಶ ಕೊಡಲ್ಲ, ಖಂಡಿತ ಕೊಡಲ್ಲ. ಸುಬ್ಬಣ್ಣ ಮಾತು ಅಷ್ಟಕ್ಕೆ ನಿಂತಿತು. ಒಳಗಡೆ ಚೀರಿದ ಸದ್ದು, ದಪ್ಪನೆ ನೆಲದ ಮೇಲೆ ಏನೋ ಬಿದ್ದ ಸಪ್ಪಳ. ಮಹೇಶ್ ಒಂದೇ ಹಾರಿನಲ್ಲಿ ಸದ್ದು ಬಂದ ಕಡೆ ಧಾವಿಸಿದ. ಅವನ ಹಿಂದೆ ಸುಬ್ಬಣ್ಣ. ಅಲ್ಲಿನ ದೃಶ್ಯ ಅವರನ್ನು ದಗ್ಗುಬಡಿಸಿತು. ವಸಂತ ನೆಲದ ಮೇಲೆ ಹೊರಳಲು. ಶಿವಸ್ವಾಮಿಯ ಕಿಟ್ ಬ್ಯಾಗ್ ಬೋರಲಾಗಿ ಬಿದ್ದಿದ್ದು, ಅದರಲ್ಲಿದ್ದ ಸಾಮಾನುಗಳು ಅಸ್ತವ್ಯಸ್ತವಾಗಿ ಅಲ್ಲೆಲ್ಲ ಇಟ್ಟಾಡಿದವು. ಸದ್ದು ಕೇಳಿ ವಿಮಲಾನು ಅಡಿಗೆ ಮನೆಯಿಂದ ಓಡಿ ಬಂದ್ಲು. ಎಲ್ಲರೂ ಸೇರಿ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿದ್ರು. ವಿಮಲಾ ಹಣೆಗೆ ತಣ್ಣೀರು ಸವರದ್ಲು. ಅಯ್ಯೋ, ನನ್ನ ಮಗುಗೇನಾಯಿತು? ಸುಬ್ಬಣ್ಣ ದೀನರಾಗಿ ಕಣ್ಣೀರು ಸುರಿಸಿದ್ರು. ಮಹೇಶ್ ಬಗ್ಗಿ ಅಲ್ಲಿದ್ದ ಸಾಮಾನುಗಳನ್ನು ಕಿಟ್ಟಿಗೆ ಒಂದೊಂದಾಗಿ ಸೇರಿಸಿದ್ದು. ಅಲ್ಲಿದ್ದದ್ದಾದರೂ ಏನು? 1-2 ಬಟ್ಟೆ, ಬಾಚಣಿಗೆ, ಬ್ರಷ್, ಶೇವಿಂಗ್ ಸೆಟ್, 1 ಕನ್ನಡಿ, ಇಷ್ಟೇ. ಇದನ್ನು ನೋಡಿ ನಾಟಕದ ರಾಣಿಯಂತೆ ವಸಂತ ಮೂರ್ಛೆ ಹೋಗಿರಲಾರಳು. ಇನ್ನೇನು ಇರಬೇಕು? ಮಹೇಶನ ನೋಟ ರೂಮಿನ ತುಂಬ ಹರಿಯಿತು. ಅವನ ಊಹೆ ಸುಳ್ಳಾಗಲಿಲ್ಲ. ವಸಂತ ಬಿದ್ದಾಗ ಅವಳ ಕೈಯಿಂದ ಜಾರಿದ ಕಾಗದ ಹಾರಿ ಮಂಚದ ಕೆಳಗೆ ಬಿದ್ದಿತು. ಮಹೇಶ್ ಅದನ್ನು ಎತ್ಕೊಂಡು ದೀಪದ ಬೆಳಕಿಗೆ ಹಿಡಿದು ಓದಿದ. ವಸಂತ, ನನ್ನನ್ನು ಕ್ಷಮಿಸು. ಹುಡುಕುವ ಪ್ರಯತ್ನ ಮಾಡಬೇಡ. ನನ್ನ ದಾರಿ ಬೇರೆ. ಯಾವುದೋ ವಿಧಿ ನನ್ನನ್ನು ಈ ಸಂಸಾರದ ಬಂಧನಕ್ಕೆ ಬಿಗಿಯಿತು. ಅದನ್ನೇ ಸರಿಪಡಿಸಿ ಬಾಳನ್ನು ತಿದ್ದಲು ಶ್ರಮಿಸಿದೆ. ಸೋಲು ಎದುರಾಯಿತು. ಮಿತ್ರನ ಆಗ್ರಹಕ್ಕೆ ಕಟ್ಟು ಬಿದ್ದು ಒಮ್ಮೆ ನಿನ್ನನ್ನು ನೋಡಲೆಂದು ಬಂದೆ. ನಿನ್ನವರ ವಿಶ್ವಾಸ, ನಿನ್ನ ಒಲವು ನನ್ನನ್ನು ಇಷ್ಟು ದಿನ ಹಿಡಿದು ನಿಲ್ಲಿಸಿತು. ಇನ್ನು ನಿಂತರೆ ನನಗೆ ಬಿಡುಗಡೆ ಇಲ್ಲ. ನನ್ನ ಬಾಳಿನ ಕಹಿ ನಿನಗೆ ಹಂಚಲಾರೆ. ಮನ್ನಿಸು ಎನ್ನುವ ಶಿವಸ್ವಾಮಿ. ಮಹೇಶ್ ಕಾಗದವನ್ನು ಮಡಚಿ ವಸಂತಾಳ ದಿಂಬಿನ ಕೆಳಗೆ ಇಟ್ಟವನು ತಂದೆಯ ಕಡೆಗೆ ನೋಡಿ, ಅಪ್ಪ, ನಿಮ್ಮ ಸಂಶಯವೇ ನಿಜವಾಯಿತು. ಶಿವಸ್ವಾಮಿ ಹೊರಟೋಗಿದ್ದಾನೆ. ನಮ್ಮ ಭಾಗಕ್ಕೆ ಅವನು ಇನ್ನಿಲ್ಲ. ನಾನು ಅವನೊಡನೆ ಏನೂ ಕೇಳಲಿಲ್ಲ ಅಂತ ಕೊರಗಬೇಡಿ. ನೀವು ಕೇಳಿದರೆ ಏನೂ ಉಪಯೋಗ ಆಗ್ತಿರಲಿಲ್ಲ. ನಿನ್ನೆ ಹೋದವನು ಅವತ್ತೇ ಕಾಲಿಗೆ ಬುದ್ಧಿ ಹೇಳ್ತಿದ್ದೆ. ಓಡಿ ಹೋಗಲು ತಯಾರಾಗಿಯೇ ಬಂದಿದ್ದ. ಅವನ ಸಾಮಾನು ನೋಡಿ ತಾರೀಕು ಮಾಡದೆ 1 ಚೀಟಿ ಗೀಚಿ ಇಟ್ಟಿದ್ದಾನೆ. ಓಡಿ ಹೋಗಲು ಸಿಕ್ಕಿದ ಮೊದಲ ಅವಕಾಶಕ್ಕೆ ಜಾರ್ಬಿಟ್ಟ ಎಂದು ಜೋರಾಗಿ ಹೇಳ್ದ. ಅಯೋಗ್ಯ ಎಂದ್ಕೊಂಡ ಮನಸ್ಸಿನಲ್ಲೇ. 2-3 ದಿನ ಹಾಗೆ ಕಳೆಯಿತು. ವಸಂತ ಹಾಸಿಗೆ ಬಿಟ್ಟು ಎದ್ದಿರಲಿಲ್ಲ. ನಿದ್ರೆ, ಎಚ್ಚರ ಇವುಗಳ ನಡುವೆ ತೂಗುತ್ತಿದ್ದ ಮನಸ್ಸು. ಡಾಕ್ಟ್ರು ಬಂದರು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಸ್ಸಿಗೆ ಭಾರಿ ಅಪಘಾತವಾಗಿದೆ, ವಿಶ್ರಾಂತಿ ಅಗತ್ಯ ಎಂದರು. ನಿದ್ರೆ ಬರಲು ಮಾತ್ರೆ ಕೊಟ್ಟರು. ನಿದ್ರೆಯಲ್ಲಿ ದಿನದ ಹೆಚ್ಚು ಭಾಗ ಕಳೆಯಿತು. ಎಚ್ಚರವಾದಾಗಲೂ ವಸಂತ ಕಣ್ಬಿಟ್ಟಿರಲಿಲ್ಲ. ಅವಳು ಹೊರಳುವಿಕೆಯಿಂದ, ನಿಟ್ಟಿಸುರಿನಿಂದ, ಕೆನ್ನೆಯ ಮೇಲಿಂದ ಜಾರುತ್ತಿರುವ ನೀರಿನಿಂದ ಅವಳಿಗೆ ಎಚ್ಚರವಾಗಿದೆ ಎಂದು ಊಹಿಸಬಹುದಿತ್ತು. ಈ ಹುಡುಗಿ ಮತ್ತೆ ಮೊದಲಿನಂತೆ ಆಗುವಳೆ ಎಂದು ಸುಬ್ಬಣ್ಣ ಯೋಚಿಸಿದ್ದುಂಟು. ದೀರ್ಘ ಕಾಯಿಲೆಯಿಂದ ಎದ್ದವಳಂತೆ ವಸಂತ ನಿಧಾನವಾಗಿ ಚೇತರಿಸಿಕೊಂಡ್ಳು. ಕಳಹೀನವಾಗಿದ್ದ ಮುಖಕ್ಕೆ ನಗುವನ್ನು ಎಳೆದು ತಂದು ಮನೆಯಲ್ಲಿ ಓಡಾಡುತ್ತಿದ್ಲು. ಅತ್ತಿಗೆಗೆ ಕೆಲಸದಲ್ಲಿ ನೆರವಾದ್ಲು. ರಾಜುವನ್ನು ಮುಂದೆ ಕೂರಿಸಿಕೊಂಡು ಬೇಸರವಿಲ್ಲದೆ ಗಂಟೆಗಟ್ಟಲೆ ಪಾಠ ಹೇಳಿದ್ಲು.
ಮನೆಯಲ್ಲಿ ಯಾರು ಮರೆತರೂ ಶಿವಸ್ವಾಮಿಯ ಹೆಸರನ್ನು ಅವಳ ಮುಂದೆ ಹೇಳ್ತಿರಲಿಲ್ಲ. ಹಾಳೆ ಮೊಗಚಿ ಹೊಸ ಅಧ್ಯಾಯ ಆರಂಭಿಸಬೇಕಾಗಿರುವಾಗ ಅದನ್ನು ಕೆದಕಿ ಏನ್ ಫಲ? ವಸಂತಾಳ ಕಣ್ಣೀರು ಧಾರಾಳವಾಗಿ ಹರಿಯಿತು. ಈ ಬಾರಿ ತನಗಾಗಿ ಅಲ್ಲ, ತನ್ನವರಿಗಾಗಿ. ಯಾರು ಅಡ್ಡಿ ತೋರಿಸದಿದ್ರೂ ತನ್ನಿಂದಾಗಿ ಎಲ್ಲರಿಗೂ ವ್ಯಥೆ. ತನ್ನ ಹೊಣೆ ಹರಿಸಿಕೊಂಡು ಹಾಯಾಗಿ ಇರಬೇಕೆಂದು ಅತ್ತಿಗೆ ಬಯಸೋದು ನ್ಯಾಯ. ತಂದೆಯ ನೋವು ಹೇಳುವಂತೆಯೇ ಇಲ್ಲ. ದಿನ ದಿನಕ್ಕೆ ಸೊರಗುತ್ತಿದ್ದಾರೆ. ಮುಪ್ಪಿನಲ್ಲಿ ಶಾಂತಿ ದೂರವಾಗಿದೆ. ರಮೇಶ್ ಅಣ್ಣನದು ಒಂದು ದಾರಿಯಾದರೆ ತನ್ನದು ಒಂದು ದಾರಿ. ಅವರಿಗೆ ಏನು ಸಮಾಧಾನ ಹೇಳ್ಬೋದು? ತಂದೆಯ ಕೈಗಳು ಪ್ರೀತಿಯಿಂದ ತಲೆಯನ್ನು ಸವರಿದಾಗ ವಸಂತ ಚಿಂತೆಯ ಪ್ರಪಂಚದಿಂದ ಥಟ್ಟನೆ ಹೊರಬಂದು ಕಣ್ ಒರೆಸ್ಕೊಂಡ್ಳು. ಅಪರಾಧಿಯಂತೆ ತಲೆ ತಗ್ಗಿಸಿದ್ಲು. ಅವರು ಎಷ್ಟೋ ಹೊತ್ತಿನಿಂದ ಅಲ್ಲೇ ನಿಂತಿದ್ರೂ ನೊಂದಿರುವ ಜೀವ ತನ್ನ ಸ್ಥಿತಿ ನೋಡಿ ಮತ್ತಷ್ಟು ಕಂಗಾಲಾದ್ರು. ವಸಂತ, ಬಾಮ ಇಲ್ಲಿ. ವಸಂತ ತಂದೆಯನ್ನು ಅನುಸರಿಸಿ ಹೋಗಿ ಅವರು ತೋರಿಸಿದ ಕುರ್ಚಿಯಲ್ಲಿ ಕುಳಿತು ತಲೆ ಎತ್ತಿ, ಅಪ್ಪ, ಬೇಜಾರು ಮಾಡ್ಕೊಂಬೇಡಿ, ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ ಎಂದ್ಲು. ಬೇಜಾರಿಲ್ಲ ತಾಯಿ, ನೀನು ಸಂಕಟ ಪಡೋದು ನೋಡಿ ನನ್ನ ಎದೆ ಬೀರ್ತಾ ಇದೆ. ಧೈರ್ಯ ತಂದ್ಕೊಳ್ಳಮ್ಮ. ನಾನು ಧೈರ್ಯಗೆಟ್ಟಿಲ್ಲ ಅಪ್ಪ. ನಾನು ಪಡೆದು ಬಂದದ್ದನ್ನು ಅನುಭವಿಸಲೇಬೇಕು. ನಿಮಗೆಲ್ಲ ನನ್ನಿಂದ ವ್ಯಥೆ ಆಗ್ತಾ ಇದೆ. ಅದನ್ನು ಹೇಗೆ ಕಡಿಮೆ ಮಾಡ್ಬೋದು, ಅದೇ ನನ್ನ ಯೋಚನೆ. ಚೆನ್ನಾಗಿ ಹೇಳ್ತೀಯಮ್ಮ. ನಿನ್ನ ವ್ಯಥೆಗಿಂತ ನಮ್ಮದು ದೊಡ್ಡದೆ. ನಿನ್ನ ಬದುಕು ಒಡೆದು ಚೂರಾಗಿದೆ. ಆದರೂ ನಮಗಾಗಿ ಏನು ಆಗದವಳಂತೆ ಸಮಾಧಾನದಿಂದಿದೆಯಲ್ಲ. ಆದರೆ ನನ್ನ ಕರುಳಿಗೆ ಅದರ ಬಿಸಿ ತಟ್ಟಿದೆ. ಆದದ್ದು ಆಗೋಯ್ತು. ನೀನು ಮಗಳಲ್ಲ, ಮಗ ಎಂದ್ಕೊಂಡಿದ್ದೇನೆ. ನನ್ನ ಆಸ್ತಿಯಲ್ಲಿ ನಿನಗೂ ಪಾಲಿದೆ. ಒಂದು ತುತ್ತು ಅನ್ನಕ್ಕಾಗಿ ನೀನು ಯಾರಿಗೂ ಕೈ ಒಡ್ಬೇಕಾಗಿಲ್ಲ. ನಮ್ಮ ಹಣೆ ಬರಹ ಇಷ್ಟೇ ಅಂತ ಇದ್ವಿ. ಅವನು ಬಾರದಿದ್ದರೆ ಚೆನ್ನಾಗಿತ್ತು. ಈ ಕೆಲವು ದಿವಸದ ಬಾಳು ಒಂದು ಕೆಟ್ಟ ಕನಸು ಎಂದ್ಕೊಮ್ಮ. ಅದನ್ನು ಮರೆತುಬಿಡು. ಕೆಟ್ಟ ಕನಸು ಮರೆಯೋದು ಎಷ್ಟು ಸುಲಭವಾಗಿ ಹೇಳಿದ್ರಿ. ತಂದೆ ದುಃಖದಿಂದ ಎದುರಾದ ದೊಡ್ಡ ಸಮಸ್ಯೆಯಿಂದ ಅವರ ಮನಸ್ಸು ಆಯ ತಪ್ಪಿದೆ. ಇಲ್ಲದಿದ್ದರೆ ತುಂಬ ಜೀವನ ನಡೆಸಿದ ಅವರು ಹೀಗೆ ಹೇಳಲಾರರು. ಹೇಗೆ ಮರೆಯೋದು? ಕೆಲವು 7 ದಿವಸಗಳು. ಆದರೂ ಆ ಅವಧಿಯಲ್ಲಿ ಹೊಸದೊಂದು ಪ್ರಪಂಚ ಅವಳೆದುರು ಬಣ್ಣ ಬಣ್ಣದ ಗರಿಗೆದರಿ ಕಾಣಿಸಿಕೊಂಡಿತ್ತು. ಅವನು ಬಾರದಿದ್ದರೆ ಚೆನ್ನಾಗಿತ್ತು ಎಂದರು ಅವರು. ವಸಂತ ವಿಷಾದದಿಂದ ನಕ್ಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.